ಜೈ ಭೀಮ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದೆರಡು ವಿಚಾರಗಳನ್ನು ಹೇಳಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ. ನಿಮಗಾಗಲೇ ಗೊತ್ತು, ನಮ್ಮ ಮಂಜು ಮತ್ತು ಇವರು ಕೃಷ್ಣಪ್ಪ ಅಂತ ನನ್ನಂಥವರಿಗೆ ಸೇರಿದಂತೆ ಸಾವಿರಾರು ಜನಕ್ಕೆ ವಿದ್ಯೆ ಕೊಟ್ಟಂತಹ ಒಬ್ಬ ವ್ಯಕ್ತಿ. ಹಾಸನ ನಿವೃತ್ತ ಪ್ರಾಂಶುಪಾಲರು. ಅವ್ರ ಮಗ ಇವರು ವಿನಯ್ ಅಂತ ಹೇಳಿ. ಏನಾಗುತ್ತೆ, ಒಂದು ನಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂಘಟನೆ ಕೆಲವರು ಅಂದರೆ ಎಲ್ರಿಗೂ ಹೇಳ್ತಾರೆ, ದಿನೇಶ್ ಮತ್ತು ಅವರ ಒಂದು ತಂಡ, ಅಲ್ಲಿ ಯಾರಿದ್ದಾರೆ ಬೇರೆಯವ್ರು ಬೇಡ, ಅವರೇನೋ ದಿನ ನಾಯಿ ಸಾಕೋದು, ನಾಯಿಗೆಲ್ಲ ಆಹಾರ ಹಾಕೋದು, ಇವೆಲ್ಲ ಮಾಡ್ತಾ ಇರ್ತಾರಂತೆ ಬೀದಿ ನಾಯಿಗಳಿಗೆ. ಹಾಗೆಯೇ ಇವ್ರ ಮನೆ ಹತ್ರ ಒಬ್ಬರು ಡಾಕ್ಟರ್ ಸಂಜೀವಿನಿ ಆಸ್ಪತ್ರೆ ಒಬ್ಬರು ವೈದ್ಯರು ದಿನ ತಂದು ಬಿಸ್ಕೆಟ್ ಹಾಕ್ತಾಯಿದ್ರು. ಆ ಬೀದಿ ನಾಯಿಗಳು ಅದನ್ನು ಆ ಬೀದಿ ನಾಯಿಗಳು ಇಲ್ಲಿ ನಮ್ಮನೆ ಮುಂದೆ ಹಾಕ್ಬಿಡಿ, ನೀವು ಬೇರೆ ಕಡೆ ಹಾಕೊಳ್ಳಿ, ಇಲ್ಲಿ ತುಂಬ ಅಟ್ಯಾಕ್ ರಾತ್ರಿ ಬಂದಾಗೆಲ್ಲ ಅವ್ರ ಹತ್ರ ಹೇಳಿದರು, ರಿಕ್ವೆಸ್ಟ್ ಮಾಡಿದರು. ಅದಕ್ಕೆ ಅವರು ಇಲ್ಲ, ನಾವು ಯಾವುದೇ ನಾಯಿನೂ ಬಿಡಲ್ಲ, ನಾನು ಪ್ರಾಣಿ ದಯಾ ಸಂಘ ಅದು ಅಂತ ಹೇಳಿದ್ರು. ಆಯ್ತು, ನಿಮ್ಮನೆ ಹತ್ರ ಹಾಕೊಳ್ಳಿ ಸ್ವಾಮಿ ಅಂತ ಹೇಳಿದರು. ಅವಾಗ ಏನಾಯಿತು, ಮಾತಿನ ಸ್ವಲ್ಪ ಚಕಮಕಿ ನಡೀತು. ಅದ್ರ ಪಾಡಿಗೆ ಅದು ಹೋಗಿತ್ತು. ನೆಕ್ಸ್ಟ್ ಡೇ ಇನ್ನೊಬ್ಬ ಬರ್ತಾನೆ, ಏನು ದಿನೇಶ್ ಅಂತ. ಆ ಮನುಷ್ಯ ನಾಯಿ ಸಾಕೋದು, ನಾಯಿಗೆ ಅನ್ನ ಹಾಕೋದು ಎಲ್ಲ ಮಾಡ್ತಾಯಿದ್ದಾನೆ. ಮತ್ತು ನಾನು ದಲಿತ ಎಂಥದ್ದು ಒಕ್ಕೂಟದ ಅಧ್ಯಕ್ಷ ಅಂತ ಬೇರೆ ಹೇಳ್ಕೊಂಡಿದ್ದಾನೆ. ಬಟ್ ಅಲ್ಲಿ ಯಾರಿದ್ದಾರೆ ಏನು ಗೊತ್ತಿಲ್ಲ. ಅವನು ಬಂದ್ಬಿಟ್ಟು ಇವ್ರ ಮೇಲೆ ಇವರು ಪಾಪ ಇವ್ರಿಗೆ ಏನೂ ಗೊತ್ತಿಲ್ಲ. ನೇನ್ರಿ ನೀವು ನಮ್ಮ ಒಲೆಯರು ಮಾದಿಗರು ಅಂತೆಲ್ಲ ಮಾಡ್ತೀರ, ಒಲೆಯ ನನ್ನ ಮಕ್ಕಳ ಮಾದಿಗೆ ನನ್ನ ಮಕ್ಕಳ ಅಂತ ಹೇಳ್ಬಿಟ್ಟು ಹೇಳ್ತಿರಲ್ರಿ, ಯಾಕೆ ಹಿಂಗೆಲ್ಲ ಮಾಡಿದಿರ, ಏನು ನಾವೇನು ಅಂತ ತೋರಿಸ್ಬೇಕಾ, ಅಟ್ರಾಸಿಟಿ ಗೊತ್ತಾ ಕತೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಎದುರಿಸಿದ್ದಾರೆ. ಪಾಪ ಇವರು ತುಂಬ ಸತ್ಯ, ಇವರು ಮಾತೇ ಆಡೋರಲ್ಲ, ಇವರು ಒಂದೊಳ್ಳೆ ಪ್ರೊಫೆಷನಲ್ ಇರೋಂಥ. ಅವ್ರ ತಕ್ಷಣ ಅವ್ರಿಗೆ ಏನು ಮಾಡಬೇಕು ಗೊತ್ತಾಗಲ್ಲ. ನಾವು ಏನೂ ಅಂದೇ ಇಲ್ಲ, ಅಂದಿರೋರು ಡಾಕ್ಟ್ರ್ ಇದಲ್ಲ, ಅವರು ಯಾರು ಅಂತಲೂ ನಮಗೆ ಗೊತ್ತಿಲ್ಲ. ಹೇಳಿದ್ವಿ ಅಷ್ಟೇ, ನಮ್ಮ ಮನೆ ಮುಂದೆ ಹಾಕ್ತಾರೆ. ಸೊ ಅದಕ್ಕೇನು ಮಾಡ್ತಾರೆ, ಅವರಷ್ಟೊಳಗೆ ಅಲ್ಲಿ ಹೋಗಿ ಇವ್ರ ಮೇಲೆ ಒಂದು ಮಾತುಕತೆ ನಡೀತದೆ. ನೀವೇನಾದ್ರು ನಮ್ಮ ಮಾತು ಕೇಳಲಿಲ್ಲ ಅಂದರೆ ನಿಮ್ಮ ಮೇಲೆ ಅಟ್ರಾಸಿಟಿ ಹಾಕಿ ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟು ಕೂತ್ಕೋತಾರೆ. ಆವಾಗ ಇವರು ತುಂಬ ಭಯಭೀತರಾಗಿ, ಯಾಕೆ ಏನು ನಾವು ತಪ್ಪೇ ಮಾಡಿಲ್ಲ, ಅವ್ರ ಜಾತಿ ಗೊತ್ತಿಲ್ಲ, ಮತ್ತು ಕಂಪ್ಲೇಂಟರ್ ಡಾಕ್ಟ್ರು ಕೂಡ ಬಂದಿಲ್ಲ, ನೀವ್ಯಾರು ಅದನ್ನು ಕೇಳೋಕ್ಕೆ ಅಂತ ಹೇಳಿದಾಗ ನಾವೆಲ್ಲ DSS ಹಂಗೆ ಹಿಂಗೆ ಅಂದ್ಕೊಂಡೆಲ್ಲ ಹೇಳಿ ಹೆದರಿಸ್ತಾರೆ. ಪೊಲೀಸ್ ಸ್ಟೇಷನಿಗೆ ಅವ್ರು ಬರುತ್ತೆ. ಅವ್ರು ಬಂದ್ಬಿಟ್ಟು ನನಗೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಆ ದಿನೇಶ್ ಅನ್ನೋರು ಒಂದಷ್ಟು ಪಾಪ ಅವರು ಹೊರಗಡೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಏನು ಮಾಡ್ತಾಯಿದ್ದಾರೆ ಅಂತ ಬಂದು ಅಟ್ರಾಸಿಟಿ ಕೊಟ್ಬಿಟ್ಟು ಕೂರಿಸ್ತಾರೆ. ನನಗೆ ಯಾರ್ದೋ ಬೆಂಗಳೂರಿಂದ ಯಾರೋ ಫೋನ್ ಮಾಡಿ, ಸರ್ ಅವ್ರು ತುಂಬ ಒಳ್ಳೆ ಜನ, ಅವರಿಗೆಲ್ಲ ಹಂಗೆಲ್ಲ ಮಾಡೋಕ್ಕೆ ಹೋಗಿ ಪ್ಲೀಸ್ ತುಂಬ ನೊಂದ್ಕೋತಾರೆ ಅಂತ ಹೇಳ್ಬಿಟ್ಟು ನನಗೆ ಹೇಳಿದ ತಕ್ಷಣ ನಾನು ಹೋಗ್ತೀನಿ. ಅಷ್ಟೊಳಗಾಗಲೇ DYSP ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಮಂಜು ಒಂದಷ್ಟು ನಮ್ಮೆಲ್ಲ ಹುಡುಗರಲ್ಲಿ ಹೋಗಿ ನಿಜವಾಗ್ಲೂ ಅಟ್ರಾಸಿಟಿ ಆಗಬಾರ್ದು, ಅದು ಜಿನೈನ್ ಕೇಸ್ ಇಲ್ಲ ಅಂತ ಹೇಳಿ ನಮಗೆ ಹೇಳ್ತಾರೆ. ಅಲ್ಲೇ ನಾವು ಕರೆದು ಮಾತಾಡಿಸಿದಾಗ ಕಂಪ್ಲೇಂಟರ್ ಇಲ್ಲ, ಅಲ್ಲಿರೋರು ಇವ್ರು 4 ಜನ. ನಾನು ಸೀದಾ ಹೋಗ್ಬಿಟ್ಟು DYSP ಅವ್ರಿಗೆ ಹೇಳ್ತೀನಿ, ಸರ್ ಇದು ಜಿನೈನ್ ಇದಿಲ್ಲ, ನಿಜವಾಗ್ಲೂ ಅಟ್ರಾಸಿಟಿ ಇದ್ದರೆ ಹಾಕಿ, ಇಲ್ಲ ಅಂದರೆ ಸುಳ್ಳು ಅಟ್ರಾಸಿಟಿ ಏನಾದ್ರು ಹಾಕಕ್ಕೆ ಹೋದರೆ ಮತ್ತೆ ನಮ್ಮ ಸಮಾಜದ ಬಗ್ಗೆ ಕೆಟ್ಟ ಹೆಸರಿದೆ, ಸುಳ್ಳು ಅಟ್ರಾಸಿಟಿ ಹಾಕಿಸ್ತಾರೆ ಕೆಲವು ಅಂತ. ಹಾಗಾಗಿ ನೋಡಿ ಅಂತ ಹೇಳ್ಬಿಟ್ಟು ಅವೆರಡನ್ನೂ ಪರಿಶೀಲನೆ ಮಾಡಿ, ಇಲ್ಲ ನಾವು ನಿಮ್ಮ ವಿರುದ್ಧ ಆ್ಯಸ್ ಎ ಪತ್ರಕರ್ತಾಗಿ ನಿಮ್ಮ ವಿರುದ್ಧನೇ ಬರಿಬೇಕಾಗ್ತದೆ ಅಂತ ನಾನು ಅವ್ರಿಗೆ ಹೇಳಿ ಬಂದ್ಬಿಡ್ತೀನಿ. ಆದರೆ ಅಷ್ಟೊತ್ತಾದರೂ ಸುಮ್ಮನೆ ಇರ್ತಾರೆ. ಕೊನೆ 12 ಗಂಟೆವರೆಗೂ ಹೋಗುತ್ತೆ. ಅದು ಸಂಜೆ ಅಲ್ವಾ, ಅದು ಸಂಜೆ ನೈಟ್ 12 ಗಂಟೆವರೆಗೂ ಹೋಗುತ್ತೆ. ಇನ್ನು ಬಿಟ್ವೀನ್ ಏನಾಗುತ್ತೆ, ಇದು ಅಟ್ರಾಸಿಟಿ ಬಿಡ್ತಾರೆ, ಅವ್ರ ಕೇಸು ಹಾಕ್ತಾರೆ, ನಾಯಿ ಸಾಯಿಸಿರುವಂಥ ಸುಳ್ಳು ಕೇಸ್ ಹಾಕ್ತಾರೆ. ಆಮೇಲೆ ಈ ಥರದ್ದೆಲ್ಲ ಮಾಡ್ತಾರೆ. ಪಾಪ ಇವ್ರು ನಾಯಿಗೆ ಸಾಯಿಸೋಂಥ ಮನುಷ್ಯರು ಇವ್ರು ನೋಡಿ, ಆಯಿತಾ. ಆಮೇಲೆ ಅದಾಗಿ ಅವ್ರಿಗೆ ಎಲ್ಲೂ ಹೋಗಲ್ಲ, SP ಹತ್ರ ಹೋಗ್ತಾರೆ, ಅಲ್ಲೂ ಏನು ಅಟ್ರಾಸಿಟಿ ದುರುಪಯೋಗ ಮಾಡ್ಕೊತಿದ್ರು ಅಂತ ಅವರು ಬೈತಾರೆ. ಕೊನೆಗೆ ಆಗೋಯ್ತು, 2 ಕಡೆ ಕೇಸ್ ಆಗುತ್ತೆ. ನಿನ್ನೆ ಒಂದು ವಿಡಿಯೋ ಬಿಡ್ತಾನೆ ಅವನು, ದಿನೇಶ್ ಅನ್ನೋದು. ನನಗೆ ತುಂಬ ಒಳ್ಳೆ ಪರಿಚಯ ಇದ್ದಾವೆ. ವಿಡಿಯೋ ಬಿಟ್ಟಾಗ ಏನಾಗುತ್ತೆ, ವಿಡಿಯೋದಲ್ಲಿ ಭಾಳ ತುಂಬ ತುಚ್ಛವಾಗಿ ಮಕ್ಕಳು, ನಮಗೂ ಕುಟುಂಬಗಳಿರುತ್ತೆ, ತಲೆ ಹಿಡಿತಾನೆ, ಅದು ಮಾಡ್ತಾನೆ, ವಸೂಲಿ ಮಾಡ್ತಾನೆ, ಮತ್ತೊಂದು ಮಾಡ್ತಾನೆ. ಅವನು ದಲಿತ ವಿರೋಧಿ, ಅಟ್ರಾಸಿಟಿ ಹಾಕ್ಸೋಕ್ಕೆ ಬಿಡಲಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಇಷ್ಟುದ್ದ 2 ವಿಡಿಯೋ ಮಾಡ್ತಾನೆ. ನಾನು ಹೇಳೋದಿಷ್ಟೇ, ಅಲ್ಲಪ್ಪ, ಪೊಲೀಸರಿದ್ದಾರೆ, ಅವರಿದ್ದಾರೆ, ತನಿಖೆ ಮಾಡ್ತಾರೆ. ನನಗೆ ಅವನಿಗೆ ಯಾವುದೇ ದ್ವೇಷ ಇಲ್ಲ. ಅವನು ನಾನು DSS ಅದರಿಂದ ನಮ್ಮ ಹತ್ರನೇ ಪೇಪರಿಗೆ ಬರ್ಸೋಕ್ಕೆ ಇದಕ್ಕೆಲ್ಲ ಬಂದ್ಬಿಟ್ಟು ಮಾಡಿ ಹಿಂಗೆ ಹಣ ನ್ಯಾಯ ಆಗಿದೆ ಇವೆಲ್ಲ ಮಾಡಿದ್ದಾನೆ. ಆದರೆ ಅವನಿಗೆ ಸಿಟ್ಟು ಬಂದುಬಿಡುತ್ತೆ, ನನಗೆ ಅಟ್ರಾಸಿಟಿ ಮಾಡಿಸೋಕ್ಕೆ ಬಿಡಲೇ ಇಲ್ವಲ್ಲ ಅಂತ. ಬಾಯಿ ಬಂದಂಗೆ ವಿಡಿಯೋ ಹಾಕಿ ಸುಮ್ಮನೆ ನಮ್ಮನ್ನು ತೇಜೋವಧೆ ಮಾಡೋಕ್ಕೆ ಮಾಡಿದ್ದಾನೆ. ನಾನೇನು ಅವನಿಗೆ ಫೋನ್ ಮಾಡೋಕ್ಕೆ ಹೋಗಲಿಲ್ಲ.
ಆಮೇಲೆ ಸಂಬಂಧಪಟ್ಟ ಒಂದಷ್ಟು ಜನಕ್ಕೆಲ್ಲ ಹೇಳಿದೆ, ಈ ಥರ ಮಾಡಿದ್ದೇನೆ ನೋಡಿ, ನಮ್ಮದು ಕುಟುಂಬ ಇರುತ್ತೆ, ಅಟ್ರಾಸಿಟಿ ತಪ್ಪಿಸಿದ್ಗೆ ಇಷ್ಟೆಲ್ಲ ಆಡ್ತಾರೆ ಅಂದರೆ ನೀವು ಯೋಚನೆ ಮಾಡಿ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಅವನು ಬೈದಿದ್ದಾನೆ, ಅದಕ್ಕೆ ತಕ್ಕ ಪಾಠ ಆಗುತ್ತೆ. ನಾನು ಕೂಡ ದೂರು ಕೊಡ್ತಾ ಇದ್ದೀನಿ. ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರೋದ್ರಿಂದ ಅದು ನನಗೆ ವೈಯಕ್ತಿಕವಾಗಿ ನನಗೆ ಮತ್ತು ನಮ್ಮ ಕುಟುಂಬದವರಿಗೆ ನೋವಾಗಿದೆ. ಅದನ್ನು ನೀವು ಯಾರನ್ನೇ ನನ್ನ ಇತಿಹಾಸದಲ್ಲಿ ಒಂದೇ ಒಂದು ಅಟ್ರಾಸಿಟೀಸ್ ಕೇಸ್ ಹಾಕಲಿಲ್ಲ ಅನಾವಶ್ಯಕವಾಗಿ. ಮತ್ತು ನಾವು ಹೋರಾಟ ಮಾಡಿ ಅದೇ ಪತ್ರಕರ್ತನಾಗಿ ನನಗೆ ಬ್ರಾಹ್ಮಣ ಅದೇ ರೀತಿ ನೋವಾಗಿದ್ದರೆ ಅವ್ರ ಹಿಂದೇನೂ ಹೋಗ್ತೀವಿ, ಒಬ್ಬ ಗೌಡ್ರಿಗೆ ಏನಾರು ಸಮಸ್ಯೆ ಆಗಿದ್ರೆ ಅವರದ್ದು ಹಿಂದೇನೂ ಹೋಗ್ತೀನಿ. ನಾನು ಆ ವಿಚಾರದಲ್ಲಿ ಎಲ್ಲೂ ಜಾತಿ ಮಾಡೋಕ್ಕೆ ಹೋಗೋದು ಇಲ್ಲ. ಇವನು ಹೇಳ್ತಾನೆ ಅಂಬೇಡ್ಕರ್ ಹೆಸರಿನ ಭೀಮ ವಿಜಯ ಪತ್ರಿಕೆ ಇಟ್ಕೊಂಡು ಹಿಂಗೆಲ್ಲ ಮಾಡ್ತಾನೆ. ನನಗೆ ಒಂದೇ ಒಂದು ಯಾರ ಹತ್ರನಾರು ನಾನು ವಸೂಲಿ ಮಾಡೋದು, ತಲೆ ಹಿಡಿದು ಮತ್ತೊಂದು ಮಾಡೋದು, ನೀವು ಸಾಕ್ಷಿ ಸಮೇತ ಕೊಟ್ಟರೆ ನಾನು ಇಡೀ ಇದನ್ನು ಏನೋ ನನ್ನ ಪತ್ರಿಕೋದ್ಯಮನ ಬಿಟ್ಟು ಹೋಗ್ತೀನಿ. ಒಂದೇ ಒಂದು ಜೀವನದಲ್ಲಿ ಒಂದು ಸಣ್ಣ ಪಿಟಿಕೇಸನ್ನು ಹಾಕಿಸ್ಕೊಂಡಿಲ್ಲ. ನಾನು ಯಾರ್ಯಾರ ವಿರುದ್ಧ ಬರ್ತೀನಿ, ನಾನು ಕೋಟ್ಯಾಂತರ ರೂಪಾಯಿ ನನ್ನ ಮೇಲೆ ಡೆಫಮೇಷನ್ ಹಾಕಿದ್ದಾರೆ, ದಟ್ ಈಸ್ ಅನದರ್. ಆದರೆ ಸಾರ್ವಜನಿಕ ನಾನು ಸ್ವಚ್ಛವಾಗಿ ಇಟ್ಕೊಂಡಿದ್ದೀನಿ. ಈ ವೈಟ್ ಇರುತ್ತಲ್ಲ ಹಿಂಗೇನೆ ನನಗೆ ಎಲ್ಲ ಜಾತಿಯ ಜನರು ಅತ್ಯಂತ ಕ್ಲೋಸ್ ಆಗಿದ್ದಾರೆ. ನೋಡಿ ಇವರು ಇದ್ದಾರೆ, ನನ್ನ ಯಾಕೆ ನಿಂತಿದ್ದಾರೆ ಅಂದರೆ ನಮ್ಮವ್ರ ವಿಶ್ವಾಸ, ನನ್ನನ್ನು ಕಾಯ್ತಾ ನಿಂತಿದ್ದಾರೆ. ದಿನ ಬೆಳಗಾದ್ರೆ ನಮ್ಮ ಮನೆ ಹತ್ರ ಬರ್ತಾರೆ, ಅದನ್ನು ಮಾಡಿಕೊಡಿ ಅಣ್ಣ ಅಂತ. ಅದು ಬಿಟ್ಟರೆ ನಮ್ಮದು ವಿಶ್ವಾಸ. ಅವರು ಯಾವತ್ತೂ ಒಂದು ದಿನ ನಾನು ಯಾರು ಈ ಜಾತೀಯತೆ ಮಾಡಿ ನನ್ನ ಇತಿಹಾಸಲೇ ಬರೆದಿಲ್ಲ, ಆಯಿತಾ. ಹಂಗಾಗಿ ದಿನೇಶ್ ಇದನ್ನಲ್ಲ ನಮ್ಮಲ್ಲೇ ತಂದು ಅವನು ದುರುಪಯೋಗಪಡಿಸ್ಕೊಂಡು ನಮ್ಮನ್ನು ಇವನ್ನೆಲ್ಲಂದರೆ ದಯಮಾಡಿ ದಿನೇಶು ನೀವು ಅಂತೆಲ್ಲ ಕರಿತಾ ಇದ್ದೀನಿ, ನನಗಿಂತ ಹಿರಿಯರಾಗಿರೋರಿಗೆ ನೀವು ಮಾಡೋದೆಲ್ಲನೇ ನನ್ನ ಮೇಲೆ ಎತ್ತಾಕ್ಬಿಡಿ. ಜನ ಕೇಳೋಣ, 100 ಜನ ಇರ್ತಾರೆ, ಆ 100 ಜನಿನಲ್ಲಿ ನೀವೆಷ್ಟು ಸಾಚ ಅಂತ ಹೇಳಿ, ನಾನೆಷ್ಟು ಸಾಚ ಅಂತ ಹೇಳಿ ಬಹಿರಂಗ ಚರ್ಚೆಗೆ ಬನ್ನಿ. ಅದು ತಾಕತ್ತು. ಅದು ಬಿಟ್ಬಿಟ್ಟು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಇಲ್ಲದಿರೋ ಜಾಗದಲ್ಲಿ ಸುಮ್ಮನೆ ತಿರ್ಕೊಂಡು ಬಾಯಿ ಬಂದಾಗ ಮಾತಾಡೋದಲ್ಲ. ನಮ್ಮ ಕುಟುಂಬಗಳಿರ್ತವೆ. ನಿಮ್ಮ ಕುಟುಂಬಗಳಿಗೆ ನಾನೇನೋ ನೀವು ಹೇಳಿದ ಮಾತು ನಿಮ್ಮ ಕುಟುಂಬ ನೀವು ತಲೆ ಹಿಡ್ಕೊಂಡು ಬದುಕ್ತಿಲ್ಲ ಅಂದ್ರೆ ನೀವು ಸುಮ್ಮನೆ ಇರ್ತೀರಾ ನೀವು? ನಮಗೂ ಗೊತ್ತು ಯಾಕೆ ಸುಮ್ಮನೆ ಇದೀವಿ ಅಂದರೆ ಐ ಆಮ್ ದ ರೆಸ್ಪಾನ್ಸಿಬಲ್ ಪರ್ಸನ್ನು. ಹಾಸನದಲ್ಲಿ ನಮ್ಮನ್ನು ಫಾಲೋ ಮಾಡೋರು ತುಂಬ ಜನ ಇರ್ತಾರೆ. ಇದು ಯಾವ್ದು ಸಿಲ್ಲಿ ವಿಚಾರ ಇದು. ಆದರೆ ನನ್ನ ಕುಟುಂಬದ ತಂಟೆಗೆ ಈ ತಲೆ ಹಿಡಿತಾರೆ ಇದೆಲ್ಲ ಎಂದ್ರೆ ನಾವು ಬಿಡ ಮಗನೇ ಅಲ್ಲ. ನಾನು ಚೆನ್ನಾಗಿದ್ದೀನಿ. ನೀವು ಹೇಳಿದಾರಲ್ಲ, ಮನುಷ್ಯ ನಡ್ಕೊಂಡು ಹೋಗ್ತೀನಿ. ನಾನು -0 ಬಂದು ಇಲ್ಲಿ ತನಕ ಬಂದು ನಿಂತಿದ್ದೀನಿ, ಕಷ್ಟಪಟ್ಟಿದ್ದೀನಿ. ಯಾವನ್ನು ವಸೂಲಿ ಮಾಡಿ ಬೇರೆಯವ್ರ ಥರ ನಾನು ಬದುಕ್ತಿಲ್ಲ. ಬೇರೆಯವ್ರು ಅಂದರೆ ಅವ್ರಿಗೆ ಅರ್ಥ ಆಗುತ್ತೆ ಮಾಡಿದವ್ರಿಗೆ. ಇನ್ನೊಂದು ಸಲ ಬಂದರೆ ಚೆನ್ನಾಗಿರಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಇದೆ, ಪೊಲೀಸ್ ಇದೆ, ನಾವಿದ್ದೀವಿ, ಫೈಟ್ ಮಾಡೋಣ. ಇನ್ನೊಂದು ಸಲ ನನ್ನ ಮೇಲೆ ಏನಾದ್ರು ಸೋಷಿಯಲ್ ಮೀಡಿಯಾದಾಗಲಿ ಮತ್ತೊಂದಾಗಲಿ ಏನಾದ್ರು ವೀಡಿಯೋ ಮಾಡಿ ಹಾಕಿದರೆ ಅದರ ಪರಿಣಾಮ ಚೆನ್ನಾಗಿರಲ್ಲ. ನಾನು ನಿನಗೆ ತಕ್ಕ ಪಾಠನ ಕಲಿಸ್ತೀನಿ. ಅದು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಅದು ನಾನು ಮಾಡ್ತೀನಿ. ಥ್ಯಾಂಕ್ ಯು. ಜೈ ಭೀಮ್. ಧನ್ಯವಾದ.